ಅತಿಕ್ರಮ ತೆರವುಗೊಳಿಸಿ ರಸ್ತೆ ನಿರ್ಮಾಣಕ್ಕೆ ಹಿಂದೇಟು. ಸರ್ಕಾರಿ ಸಂಬಳ ಪಡೆದು ನಿದ್ರೆಗೆ ಜಾರಿದ ಅಧಿಕಾರಿ ವರ್ಗ. ಹೊಲ ಮನೆಗೆ ಓಡಾಟ, ಸ್ಕೂಲ್ಗೆ ತೆರಳುವುದಕ್ಕೆ ಪರದಾಟ. ನಿದ್ರೆಗೆ ಜಾರಿದ್ದಾರೆ ಅಧಿಕಾರಿಗಳು. ಹೊಲ ಮನೆಗೆ ಓಡಾಟ ನಡೆಸೋದಕ್ಕೆ, ಸ್ಕೂಲ್ಗೆ ಹೋಗೋಕ್ಕೆ ಪರದಾಟವನ್ನ ನಡೆಸೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಿನ ಕಾಡಾಪುರದಲ್ಲಿ ಆಗಿರೋದು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ಹೋದ್ರು. ಮಹದೇವ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರಂತೆ. ಇಲ್ಲ ಅದು ಕರೆಕ್ಟ್ ಮಾಡ್ಯಾರ್ರಿ, ಆದ್ ರೂಟ್ ಕರೆಕ್ಟ್ ಮಾಡ್ಯಾರ್ರಿ. ನಮಗ್ ಒಳದಾರಿ ಇತ್ರಲ್ಲ ಇದಮ್ಮ ನಕ್ಷೆ ಒಳಗ ಇದು ದಾರಿ ಕ್ಲಿಯರ್ ಮಾಡಿಲ್ರಿ. ಅವ್ರು ನಂಗೆ ಬಂದಿಲ್ಲ ಅನ್ನತ್ತಾರ್ರಿ. ನಮ್ ಕಡೆ ಮಾಡ್ತೀರಿ ಅವ್ರು ಹೇಳೋದು ಬೇರೆ ರೀ. ಇದೇ ಸ್ಟೇಟೆಡ್ ಮಾಡಿ ಅವ್ರು ಬೇರೆ ಮಾಡ್ಕೊಂಡ್ರೆ ಈ ರೂಟ್ ಮಾಡ್ಕೊಂಡ್ರೆ ಇವ್ರಿಗೆ ನಾವು ಮುಂದೆ ಕೇಳಿಲ್ರಿ. ನಮಗ್ ಕೇಳಿದವ್ರಿ, ಇವ್ರು ಕೇಳಿಲ್ರಿ. ನಮಗ್ ಬೇಕಾದ ಕೇಳ್ಕೊಂತೀವ್ರಿ ನಾವು. ಇಲ್ಲೇದಿಲ್ಲ ರಸ್ತಾ. ಹೌದು ಸರ್, ಈಗ ಸರ್ವೇದಾಗ 4, 5, 6 ಕಾಡಾಪುರ ಗ್ರಾಮದಿಂದ ಜಮೀನು ರಸ್ತೆ, ಕಚರೆ ತೋಟಪಟ್ಟಿವರೆಗೂ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ, ಹೊಲಗದ್ದೆಗಳಲ್ಲಿ ಕಾಣಿಸ್ತಾ ಇದೆ ರಸ್ತೆ ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ಸೊ ರಸ್ತೆ ನಿರ್ಮಾಣ ಮಾಡೋದಕ್ಕೆ ವಿಳಂಬ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ ಚಿಕ್ಕೋಡಿ ತಾಲೂಕು ಪಂಚಾಯಿತಿ ಅಂತ ಹೇಳಿ ಆರೋಪ ಕೇಳಿ ಬಂದಿರೋದು. ಕಾರ್ಯನಿರ್ವಹಣಾ ಅಧಿಕಾರಿ SS ಕಾದ್ರೋಳಿ ಹಾಗೆ ಕಾಡಾಪುರ ಗ್ರಾಮ ಪಂಚಾಯಿತಿಯ PDO ಮಹದೇವ ಭಾಕ್ರೆ ಇವರ ನಿರ್ಲಕ್ಷ್ಯದಿಂದಲೇ ಇನ್ನೂ ಕೂಡ ಈ ರಸ್ತೆ ಏನ್ ನೋಡ್ತಾ ಇದ್ರ ಮಣ್ಣು ರಸ್ತೆ ಇದೆಯಲ್ಲ, ಅದೇ ರಸ್ತೆ ಸಂಪೂರ್ಣವಾಗಿ ಆಗ್ತಾ ಇಲ್ಲ. ನಮಗೆ ಡಾಂಬರೀಕರಣ ಆಗ್ಬೇಕು, ರಸ್ತೆ ಆಗ್ಬೇಕು, ರಸ್ತೆ ಗಿಸ್ತೆ ಎಲ್ಲ ಮಾಡಿ ಅಂತ ಅನುದಾನ ಕೊಟ್ಟಿರ್ತಾರೆ. ಬಟ್ ಆದ್ರೂ ಇನ್ನೂ ಹೊಲಗದ್ದೆಗಳಲ್ಲೇ ರೋಡ್ ಮಾಡ್ಕೊಂಡು ಓಡಾಡೋದು ಇದೆಲ್ಲ ಹಿಂದಿನ ಕಾಲದ್ದು, ಇವಾಗಿಂದಲ್ಲ. ಇವಾಗೆಲ್ಲ ಹೈಫೈ ಆಗ್ತದೆ. ಈಗ ಯಾರು ಮಣ್ ರೋಡಲ್ಲಿ ಓಡಾಡ್ತಾರೆ? ಇವಾಗ ಓಕೆ, ಬೇಸಿಗೆಗಾಲ, ಮಳೆಗಾಲ ಬಂದ್ರೆ ಕೆಸರು ಗದ್ದೆಲೆ ಹೆಂಗ್ ಓಡಾಡ್ತಾರೆ? ನೀರ್ ತುಂಬಿಕೊಂಡಿರುತ್ತೆ, ಕುತ್ತಿಗೆ ತನಕ ನೀರ್ ಬಂದಿರುತ್ತೆ ಒಂದೊಂದ್ಸಲ. ಸೊ ಆಗೇನ್ ಮಾಡ್ತಾರೆ ಇವರು? ಬೆಳಗಾವಿಯ ಜಿಲ್ಲಾ ಅಧಿಕಾರಿಗಳು, ಚಿಕ್ಕೋಡಿ ದಂಡಾಧಿಕಾರಿಗಳು ನೇತೃತ್ವದಲ್ಲಿ 2 ಬಾರಿ ಈ ರಸ್ತೆಯನ್ನ ತೆರವುಗೊಳಿಸಿದ್ರಂತೆ. ಆದ್ರೂ ಕೂಡ ಸ್ಥಳೀಯ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು. ರಸ್ತೆ ಮೇಲೆ ಉಳುಮೆಯನ್ನ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅದು ಹೊಲ. ಶಾಲಾ ಮಕ್ಕಳು, ವೃದ್ಧರು, ಗರ್ಭಿಣಿಯರು ಇಲ್ಲಿ ನಿತ್ಯವೂ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಆದಷ್ಟು ಬೇಗ ರಸ್ತೆ ನಿರ್ಮಾಣ ಮಾಡಿ ಅಂತ ರಾಜ್ ನ್ಯೂಸ್ ಕೂಡ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದೆ. ಕಾಡಾಪುರದಿಂದ ಕಚರೆ ತೋಟಪಟ್ಟಿವರೆಗೂ ರಸ್ತೆಗೆ ಬಿಗಿಪಟ್ಟು ಹಿಡಿದಿದ್ದಾರೆ. ಜಮೀನಲ್ಲೇ ವಾಸ ಮಾಡ್ತೀವಂದ್ರು ರಸ್ತೆ ಇಲ್ಲ ನೋಡಿ. ಸ್ಟೂಡೆಂಟ್ಸ್ಗಳು ಕಾಲೇಜ್ಗಳಿಗೆ, ಸ್ಕೂಲ್ಗಳಿಗೆ ಹೋಗ್ಬೇಕಂದ್ರು ಅದೇ ರಸ್ತೆ. ನಾನು ಹೇಳಿದೆ, ಈಗೇನೋ ಬೇಸಿಗೆಗಾಲ ಬಿಡಿ, ಹೇಗೋ ಆಗೋಗುತ್ತೆ, ಒಣಗೋಗಿದೆ. ಸೊ ಮಳೆಗಾಲ ಬಂದಾಗ ಹೆಂಗ್ ಓಡಾಡ್ತಾರಲ್ಲಿ ಮಕ್ಳುಗಳು? ಚಿಕ್ಕ ಮಕ್ಳುಗಳನ್ನ ಓಡಾಡಕ್ಕೆ ಅಥವಾ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬಿಡಕ್ ಒಬ್ರು ಬೇಕು. ಇನ್ನ ಗರ್ಭಿಣಿಯರಿದ್ರೆ ಅವ್ರದೆಲ್ಲ ಪರಿಸ್ಥಿತಿ ಏನು? ಎಮರ್ಜೆನ್ಸಿ ಏನೇನೋ ಇರತ್ತೆ, ಕಾಯಿಲೆಗಳು, ಎಮರ್ಜೆನ್ಸಿ ಹೋಗ್ಬೇಕು. ಸೊ ಅಲ್ಲಿ ನೋಡಿದ್ರೆ ನಮಗೆ ದೊಡ್ಡ ದೊಡ್ಡ ವಾಹನಗಳು ಹೋಗತ್ತಾ ಇಲ್ವಾ ಅನ್ನೋದೇ ಡೌಟ್ ಇದೆ. ಸೊ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಿ ಅಂತ ಹೇಳಿ ಕುಟುಂಬಸ್ಥರು ಕೇಳ್ತಾ ಇದ್ದಾರೆ. ಆದಷ್ಟು ಬೇಗ ರಸ್ತೆಯನ್ನ ನಿರ್ಮಾಣ ಮಾಡಿ ಅಂತ ಸ್ಥಳೀಯರ ಜೊತೆಗೆ ರಾಜ್ ನ್ಯೂಸ್ ಕೂಡ ನಿಮ್ಗೆ ಆಗ್ರಹವನ್ನ ಮಾಡ್ತಾ ಇದೆ. 5 ತನಕ ನಮಗೆ ಅತಿಕ್ರಮಣ ತೆರವು ಆಗಿಲ್ಲ. ಯಾವುದು ವಿಷಯಕ್ಕೆ ಇದು ಕ್ಲೋಸ್ ಆಗಬಾರ್ದು ಸರ್. ಇದು ಕಾಡಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವರಿ. ಕಾಡಾಪುರ ಗ್ರಾಮದಿಂದ ಕಚರೆ ತೋಟಪಟ್ಟಿಯ ಹಲವಾರು ಕುಟುಂಬಗಳಿಗೆ ಸಂಪರ್ಕಿಸುವ ಗ್ರಾಮ ನಕ್ಷೆ ಇರುವ ರಸ್ತೆ ಇರುತ್ತದೆ ಸರ್. ಈ ರಸ್ತೆ ಸುಮಾರು ದಿನಗಳಿಂದ ಅತಿಕ್ರಮಣ ಆಗಿರುತ್ತದೆ. ಈ ರಸ್ತೆಯ ಬಗ್ಗೆ ನಾವು 2001ರಿಂದ
ಈ ರಸ್ತೆ ಸಲುವಾಗಿ ನಾವು ಸುಮಾರು 2021ರಿಂದ ಹಲವಾರು ಕಚೇರಿಗಳಿಗೆ ಅಲೆದಾಡಿ ಮಾನ್ಯ AC ಸಾಹೇಬರ ನ್ಯಾಯಾಲಯದ ಆದೇಶ ಮುಖಾಂತರ 2022ರಲ್ಲಿ ಅತಿಕ್ರಮಣ ತೆರವುಗೊಳಿಸಲಾಯಿತು. ಅತಿಕ್ರಮಣ ತೆರವುಗೊಳಿಸಿ ಈ ರಸ್ತೆಯನ್ನು ಪಕ್ಕಾ ರಸ್ತೆ ಮಾಡುವ ಸಲುವಾಗಿ ಗ್ರಾಮ ಪಂಚಾಯತ್ ಕಾರ್ಯಾಲಯ ಇವರಿಗೆ ಹಾಗೂ ತಾಲೂಕು ಪಂಚಾಯತ್ ಚಿಕ್ಕೋಡಿ ಇವರಿಗೆ ಮಾನ್ಯ AC ಸಾಹೇಬರು ಹಾಗೂ ತಹಸೀಲ್ದಾರ್ ಸಾಹೇಬರು, ಮಾನ್ಯ ಜಿಲ್ಲಾಧಿಕಾರಿಗಳು ಇವರು ಪಕ್ಕಾ ರಸ್ತೆ ನಿರ್ಮಿಸುವ ಸಲುವಾಗಿ ಹಲವಾರು ಬಾರಿ ಇವರಿಗೆ ಪತ್ರದ ಮುಖಾಂತರ ರಸ್ತೆ ನಿರ್ಮಿಸಲು ಆದೇಶವನ್ನು ನೀಡಿರುತ್ತಾರೆ. ಈ ರಸ್ತೆ 2022ರಲ್ಲಿ ತೆರವು ಆದಾಗ ಮತ್ತೆ ಪಕ್ಕಾ ರಸ್ತೆ ಆಗದ ಕಾರಣ ಈ ರಸ್ತೆ ಅತಿಕ್ರಮಣ ಮತ್ತೆ ಆಗಿರುತ್ತದೆ. ಈ ರಸ್ತೆ ಅತಿಕ್ರಮಣ ಆಗುವುದರಿಂದ ನಾವು 2023-24ರಲ್ಲಿ ಮತ್ತು ನಮ್ಮ ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ ಅವರಿಗೆ ಭೇಟಿಯಾಗಿ ಅವರಿಗೆ ಲಿಖಿತವಾಗಿ ದೂರು ಕೊಟ್ಟು ಅವರು ಡಿಸೆಂಬರ್ 2024ರಲ್ಲಿ ನಾವು ದೂರು ಕೊಟ್ಟಿದ್ವಿ. ಜನವರಿ 31ಕ್ಕೆ ತೆರವು ಆದೇಶನೂ ಕೊಟ್ಟರು. ಆ ಆದೇಶದ ಮೇರೆಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಬಂದು ಖುದ್ದಾಗಿ ಈ ರಸ್ತೆ ಅತಿಕ್ರಮಣ ತೆರವು ಮಾಡಿ ಈ ರಸ್ತೆ ಶೀಘ್ರವಾಗಿ ನಿರ್ಮಿಸಬೇಕಂತ ಗ್ರಾಮ ಪಂಚಾಯತಿ ಇವರಿಗೆ ಆದೇಶ ನೀಡಿದ್ರು. ಆದ್ರೂ ಈಗ ಸದ್ಯ ಮತ್ತೆ ಈ ರಸ್ತೆ ಪಕ್ಕಾ ರಸ್ತೆ ಆಗದ ಕಾರಣ ಕೆಲವೊಂದು ಸರ್ವೆ ನಂಬರ್ಗಳಲ್ಲಿ ಮತ್ತೆ ರಸ್ತೆ ಅತಿಕ್ರಮಣ ಆಗುತ್ತಿದೆ. ನೀವು ಗ್ರಾಮ ಪಂಚಾಯತಿ PDO ಅವ್ರಿಗೆ ಭೇಟಿ ಆಗಿದ್ರೆ ಹೋಗಿ? ಹಾ ಸರ್, ಭೇಟಿ ಆಗಿದ್ದೇವ್ರಿ. ಗ್ರಾಮ ಪಂಚಾಯತಿ PDO ಅವ್ರಿಗೆ ಭೇಟಿ ಆಗ್ಯಾವ್ರಿ. ಅವ್ರು ಏನಂತಾರೆ ಇವಾಗ? ಅವ್ರು ಮಾಡೋನು ಅಂತಾರೆ ಸರ್. ಮಾಡೋನು ಅಂತಾರೆ. ಇದಕ್ಕೆ ಸದ್ಯ ಈಗ ಸ್ಯಾಂಕ್ಷನ್ ಐತ್ರಿ ಸರ್ ಅಮೌಂಟ್. ಈಗ 2022-23 ಸಾಲಿನಲ್ಲಿ 5 ಲಕ್ಷ ಸ್ಯಾಂಕ್ಷನ್ ಐತ್ರಿ. ಅದು ಪಕ್ಕಾ ರಸ್ತೆ ಮಾಡದ ಕಾರಣ ಮತ್ತೆ ಅತಿಕ್ರಮಣ ಆತ್ರಿ, ಮತ್ತು ಅವ್ರ ಅಮೌಂಟು ಲ್ಯಾಪ್ಸ್ ಆತ್ರಿ. ಆಮೇಲೆ ಮತ್ತೆ 24-25 ಸಾಲಿನಲ್ಲಿ ಮತ್ತೆ ಹಾಕಿರ್ರಿ. ಈಗ ಅದು ಈಗ ಲ್ಯಾಪ್ಸ್ ಆಗೋ ಮೂಮೆಂಟ್ ಬಂದೈತ್ರಿ. ಈಗ ಇನ್ನೂ ಕೆಳಕ್ಕೆ ಹೋದ್ರೆ ಹಂಗೆ ಹೇಳ್ತಾರ್ರಿ. ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದ ಗಣೇಶಣ್ಣ ಪ್ರಕಾಶಣ್ಣ ಹುಕ್ಕೇರಿ ಅವ್ರು ಭೀ ಗ್ರಾಮ ಪಂಚಾಯತಿ PDO ಅವ್ರಿಗೆ ಹೇಳಿದಾರ್ರಿ, ಇದು 10 ಲಕ್ಷ ಸಾಕಾಗಲಿಲ್ಲ ಅಂದ್ರೆ ರಸ್ತೆ ನಿರ್ಮಾಣ ಮಾಡಕ್ಕೆ ನಾನು ದುಡ್ಡು ಮತ್ತು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ, ಈ ರಸ್ತೆ ನಿರ್ಮಿಸ್ಕೊಡ್ರಿ ಅಂತ ಅವರು ಸಕಟ್ ಹೇಳಿದಾರ್ರಿ. ಆದ್ರೂ ತಾಲೂಕು ಪಂಚಾಯತಿ ಇವುಗಳ ಯಾವುದೂ ಕ್ರಮ ತಗೋವರ್ರಿ. ಮತ್ತು ಇದರ ಬಗ್ಗೆ ನಾವು ಹಲವಾರು ಬಾರಿ ಮಾನ್ಯ ಯುವ ಸಾಹೇಬ್ರಿಗೆ ಭೇಟಿ ಆಗ್ಯಾವ್ರಿ. ಆದ್ರೂ ಮಾಡ್ತೇನೋ ಅಂತ ಅಷ್ಟೇ ಹೇಳ್ತಾರ್ರಿ. ಈಗ ನೋಡ್ರಿ, ಈ ರಸ್ತಾಲಿ ಸರ್ ಹೋಗ್ಬೇಕಂದ್ರೆ ನಮ್ಮ ಹುಡುಗರೆಲ್ಲ ಸಾಲಿಗೆ ಹೋಗ್ತಾವ್ರಿ, ನಮ್ಮ ಹಿರಿಯರೆಲ್ಲ ಊರ ಕಡೆ ಹೋಗ್ತಾರೆ, ಹಾಸ್ಪಿಟಲ್ಗೆ ಹೋಗ್ತಾರೆ. ಎಲ್ಲ ಇಂಥ ಸಂದರ್ಭಗಳಿಗೆ ಹೋಗ್ಬೇಕಂದ್ರೆ ನಮ್ಮ ಜೀವಕ್ಕೆ ಹಾನಿ ಐತಂತೂ ಬರೆದು ಕೊಟ್ಟೇವ್ರಿ. ಇಂಥ ರಸ್ತೆ ಒಳಗೆ ಹೋಗ್ಬೇಕಂದ್ರೆ ಈಗ ತೋಟಪಟ್ಟಿ ಅಂದ್ರೊಳಗೆ ನಿಮಗೆ ಗುರುತಿರ್ತೈತ್ರಿ. ಈ ತೋಟಪಟ್ಟಿ ಒಳಗೆ ಹೆಂಗೆ ಹೋಗ್ಬೇಕು, ಏನು ಹೋಗ್ಬೇಕು, ಸಣ್ಣ ಹುಡುಗರು ಸಾಲಿಗೆ ಹೋಗ್ತಾವೆ ಸರ್. ನಾವೆಲ್ಲ ಹಿರಿಯರು ಹೋಗ್ತಾರ್ರಿ. ಮತ್ತು ಈಗ ನಾವು ಬೆಳಿ ನೋಡ್ರಿ ಸರ್, ಈ ಬೆಳೆ ಬಂದವ್ರಿ. ಈ ಬೆಳೆ ಈಗ ಸದ್ಯ ರಾಶಿ ಮಾಡ್ಬೇಕಂದ್ರೆ ಇಲ್ಲಿ ಮಷೀನು ಬರಂಗಿಲ್ಲ ಸರ್. ಈಗ ನಾವು ರೈತರ ಕಷ್ಟ ಯಾರು ಕೇಳೋರು ಸರ್? ಇದ್ರ ಬಗ್ಗೆ ರೀ ಪಂಚಾಯತ್ ರಾಜ್ ಇಲಾಖೆಯವ್ರ ಭಾಳ ಸರ್. ಪಂಚಾಯತ್ ರಾಜ್ ಇಲಾಖೆಗೆ ಮಾನ್ಯ ಮತ್ತೊಂದು ವಿಷಯ ನಿಮಗೆ ಹೇಳ್ಬೇಕಂದ್ರೆ ರೀ, 2024 ಒಳಗೆ ರೀ ಚಿಕ್ಕೋಡಿ ಒಳಗೆ ಜನಸ್ಪಂದನ ಐತೆ ಸರ್. 26/7/2024 ಆ ಜನಸ್ಪಂದನದಾಗ ಸರ್ ನಾವೆಲ್ಲ ಹೋಗಿದ್ದು ರೀ, ಕುಟುಂಬ ಸಹಿತ ಹೋಗಿದ್ದು. ಅಲ್ಲಿ ಹೋಗಿ ಕೇಳಿದ ಬಳಕ ರೀ ಮಾನ್ಯ ತಹಸೀಲ್ದಾರ್ ಸಾಹೇಬರು ಇದ್ದರ್ರಿ, AC ಸಾಹೇಬ್ರು ಇದ್ದರ್ರಿ, ಆಮೇಲೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿರ್ರಿ, SP ಸರ್ ಬಂದಿರ್ರಿ, ಮತ್ತು ಜಿಲ್ಲಾ ಪಂಚಾಯತ್ ಶಿವ ಸರು ಬಂದಿರ್ರಿ. ಅವ್ರೆಲ್ಲರೂ ನಮಗೆಲ್ಲ ನಾವು ದಾಖಲೆ ಸಮೇತ ಹೋದ ಬಳಿಕ ಆ ಟೈಮ್ದಾಗ ನಮಗೆ ಒಂದೇ ವಾರದಲ್ಲಿ ಪಂಚಾಯತ್ ರಾಜ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕೂಡಿ ಒಂದೇ ವಾರದಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ನಮಗೆ ಹೇಳಿದ್ರಿ ಸರ್. ಅದ್ರ ಪ್ರಕಾರ ತೆರವು ಕಾರ್ಯ ಆಗೈತ್ರಿ ಸರ್. ಆಗೈತೆ, ಆದ್ರೂ ತೆರವು ಕಾರ್ಯ ಪೂರ್ತಿ ಆಗಿಲ್ಲ ಸರ್. ತೆರವು ಕಾರ್ಯ ಮಾನ್ಯ ನಮ್ಮ ಇವ್ರ ತಾಲೂಕಾ ಸರ್ವೇರ್ ಅದಾರಲ್ಲ, ಅವ್ರು ಕೆಲವೊಂದು ಜಾಗದಾಗ ಮಿಸ್ಟೇಕ್ ಮಾಡ್ಯಾರ ಸರ್. ಭೂಮಾಪಕರು ಏನು ಮಾಡ್ಯಾರ್ರಿ, ಇವ್ರ 31 ತಾರೀಕು ತೆರವು ಬಂದ್ರೂ, ಜನವರಿ 31, 2025 ರೀ ಬಂದ್ರೂ ತಹಸೀಲ್ದಾರ್ ಸಾಹೇಬ್ರು ಆದೇಶ ಮಾಡಿದ ಬಳಕ ಬಂದ್ರೆ ಭೀ ಜಾಗಿ ಸರ್ ಬಿಟ್ಟು ಎಲ್ಲ ಸರ್ವೆ ಮಾಡಿ ಮಾರ್ಕ್ ಮಾಡ್ಯಾರ್ರಿ. ನಮ್ಮದು ಅರ್ಜಿ ಕ್ಲಿಯರ್ ಮಾಡಿಲ್ಲ ಸರ್ ಅವ್ರು. ಮತ್ತು ಇದರ ಬಗ್ಗೆ ನಮಗೆ ಗಂಭೀರವಾಗಿ ಪರಿಗಣಿಸಿ ಇದು ನಮಗೆ ಪಕ್ಕಾ ರಸ್ತೆ ನಿರ್ಮಿಸಬೇಕಂತ ನಾವು ಮಾಧ್ಯಮ ಮುಖಾಂತರ ಕೇಳ್ಕೊತಾವ್ರಿ ಸರ್. ಇದು ಕಾಡಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವವರಿಗೆ ಕಾಡಾಪುರ ಗ್ರಾಮದಿಂದ ಕಾಡಾಪುರ
ಗ್ರಾಮದಿಂದ ಕಚರೆ ತೋಟಪಟ್ಟಿಯ ಹಲವಾರು ಕುಟುಂಬಗಳಿಗೆ ಸಂಪರ್ಕಿಸುವ ಗ್ರಾಮ ನಕ್ಷೆಲು. ಎಸ್, ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮದಲ್ಲಿ ನೋಡಿ ಅವರ ಅಳಲು ಯಾವ ಥರ ಇತ್ತು ಅಂತ ಹೇಳಿ. ಕಾಡಾಪುರ ಗ್ರಾಮದಿಂದ ಜಮೀನ್ ರಸ್ತೆ ಇರೋದು. ಸೊ ಕಚರೆ ತೋಟಪಟ್ಟಿವರೆಗೆ ರಸ್ತೆ ನಿರ್ಮಾಣ ಮಾಡಬೇಕು, ಬಟ್ ಇಲ್ಲಿ ವಿಳಂಬ ಧೋರಣೆ ಆಗ್ತಾ ಇದೆ ಅಂತ ಹೇಳಿ ತಾಲೂಕ್ ಪಂಚಾಯತಿ ವಿರುದ್ಧ, ಗ್ರಾಮ ಪಂಚಾಯತಿ ಪಿಡಿಒ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಾರ್ಯನಿರ್ವಹಣಾಧಿಕಾರಿ SS ಕಾದ್ರೋಳಿ ಹಾಗೂ ಕಾಡಾಪುರ ಗ್ರಾಮ ಪಂಚಾಯತಿ ಪಿಡಿಒ ಮಹದೇವ್ ಭಾಕ್ರೆ ಇವರ ನಿರ್ಲಕ್ಷ್ಯದಿಂದ ರಸ್ತೆ ನಿರ್ಮಾಣ ಆಗ್ತಾ ಇಲ್ಲ. ಬೆಳಗಾವಿ ಜಿಲ್ಲಾ ಅಧಿಕಾರಿಗಳು ಮತ್ತು ಚಿಕ್ಕೋಡಿ ದಂಡಾಧಿಕಾರಿಗಳು ನೇತೃತ್ವದಲ್ಲಿ 2 ಬಾರಿ ಈ ರಸ್ತೆಯನ್ನ ತೆರವುಗೊಳಿಸಿದ್ರಂತೆ, ಆದರೂ ಕೂಡ ಕಾರ್ಯಾಚರಣೆ ಆಗಿಲ್ಲ. ಇವಾಗ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಸ್ಥಳೀಯರು ಅಣ್ಣ ಸಾಹೇಬ್ ಅನ್ನೋರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೇಳೋಣ ಏನ್ ಸಮಸ್ಯೆ ಅಂತ. ನಮಸ್ತೆ ಅಣ್ಣ ಸಾಹೇಬ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಾವು ನೋಡ್ತಾ ಇದ್ವಿ ರಸ್ತೆ ವಿಚಾರ ಎಷ್ಟೆಲ್ಲ ಗೋಜಲಾಗಿದೆ ಅಂತ. ಎಷ್ಟು ವರ್ಷದಿಂದ ಇರೋದು ಈ ಪರಿಸ್ಥಿತಿ ನಿಮ್ಮಲ್ಲಿ? ನಮ್ಮಲ್ಲಿ ಈ ಪರಿಸ್ಥಿತಿ ಮೇಡಮ್ ಸುಮಾರು ಒಂದ್ 20-30 ವರ್ಷ ಆಯ್ತು ಈ ಪರಿಸ್ಥಿತಿ ಐತ್ರಿ. ಈಗ ನಾವು ಈ ರಸ್ತೆ ನಿರ್ಮಾಣ ಸಲುವಾಗಿ ಆಫೀಸಲಿ ನಾವು ಸುತ್ತಾಡಿ ಒಂದ್ 5-6 ವರ್ಷ ಆತ್ರಿ. ನಾವು ಆಫೀಸಲಿ ಸುತ್ತಾಡ್ತೇವ್ರಿ. ಹೊಲ್ದಾಗಿನ ಕೆಲಸ ಬಿಟ್ಟೋದು ಹೋಗೋದು, ಒಟ್ಟ ಬರ್ತೇವು ಮಾಡ್ತೇವು. ಈಗ 2 ಸಲ 3 ಸಲ ತೆರವಾಗಿತ್ರಿ. ಈಗ ಸದ್ಯ ಮೇಡಮ್ ಅದು ತೆರವು ಆಗ್ತೈತ್ರಿ. ತೆರವು ಮಾಡಿ ಬರ್ತಾರು, ಅರ್ಧ ತೆರವು ಮಾಡ್ತಾರ್ರಿ, ಪೂರ್ತಿ ಕೆಲಸ ಮಾಡಂಗಿಲ್ರಿ. ತೆರವು ಮಾಡ್ತಾರೆ, ಪಕ್ಕ ರಸ್ತೆ ನಿರ್ಮಾಣ ಮಾಡಕ ಹೇಳ್ತಾರ್ರಿ. ಪಂಚಾಯತ್ ರಾಜ್ ಇಲಾಖೆ ಅವ್ರಿಗೆ ಹೇಳ್ತಾರು, ಅವ್ರು ಏನು ಮಾಡಂಗಿಲ್ಲ. ಮತ್ತು ಕಂಟಿ ಬೆಳೆಯೋದು, ಮತ್ತ ಅದೇ ರೋಡ್ ಮ್ಯಾಗ ಕಬ್ಬು ಹಚ್ಚೋದು, ಮತ್ತು ಎಲ್ಲಾ ರಸ್ತಾ ಅತಿಕ್ರಮಣ ಮಾಡ್ಕೊಂಡ್ ಬಿಡೋದು ಇದ ನಡ್ದೈತ್ರಿ. ಈಗ ಸದ್ಯ ನಮ್ಗ ರಸ್ತಾ ಇರ್ಲ ಕಾರಣದಾಗ್ರಿ ನಮ್ಗ್ ಬೆಳೆ ಎಲ್ಲಾ ನಾಶವಾಗ್ತಾ ಅದಾವ್ರಿ. ಈಗ ಪಿಡಿಒ ಅವ್ರಿಗೆಲ್ಲ ನೀವ್ ಹೇಳ್ದಾಗ ಏನ್ ಹೇಳ್ತಾರ ಅವ್ರು? ಯಾಕಂದ್ರೆ ನೋಡ್ತಾ ಇದೀವಿ ಈಗ ಬೇಸಿಗೆಗಾಲ ಏನೋ ಸರಿ ಹೋಯ್ತು, ಮಳೆಗಾಲದಲ್ಲಿ ಹೆಂಗ್ ಓಡಾಡ್ತೀರಾ ನೀವೆಲ್ಲ? ಮಳೆಗಾಲದಾಗಿಂದು ಎಲ್ಲಾ ಮೇಡಮ್ ಅವ್ ಫೋಟೋಸ ನಾವ್ ಹೆಂಗ್ ಹೋಗ್ತೇವ ಅದನ್ನೆಲ್ಲಾ ಅಲ್ಲಿ ಹೋಗಿ ಆಫೀಸಿಗೆ ಲಿಖಿತವಾಗಿ ಕೊಟ್ಟೇವ್ರಿ. ಅದ್ರ ಲಿಖಿತ ನಮ್ ಕಡೆ ಲಿಖಿತ ಕೊಟ್ಟದು ರಿಸೀಟ್ ತಗೊಂಡು ನಮ್ಗ ಆಫೀಸಲ್ಲಿ ನಮ್ ಜೀವಕ್ಕೆ ಹಾನಿ ಐತೆ ಅಂತೂ ಬರೆದು ಕೊಟ್ಟೇವ್ರಿ ಮೇಡಮ್ ನಾವ್ ಆಲ್ರೆಡಿ. ಮಳೆಗಾಲದಲ್ಲಿ ಹೋಗ್ಬೇಕಂದ್ರಿ, ಆ ರಸ್ತೆಲಿ ಹೋಗ್ಬೇಕಂದ್ರ, ಈ ಸಾಲಿಗೆ ಹುಡುಗರು ಹೋಗ್ಬೇಕಂದ್ರಿ ಆ ಪರಿಸ್ಥಿತಿ ನೋಡ್ರಿ ನೀವು. ಅಲ್ಲಿ ಫೋಟೋಸ್ ನೋಡ್ಬೇಕ್ರಿ ನೀವು. ಅವೆಲ್ಲಾ ನಾವ್ ಅವ್ರಿಗೆ ಆಫೀಸಲ್ಲಿ ಕೊಟ್ಟೇವ್ರಿ ಆಲ್ರೆಡಿ. ಈಗ ಕೊಟ್ರು ಅದ್ರ ಬಗ್ಗೆ ಮಾಡುನು ಅಂದ್ರೆ ಕಾಗದದಾಗ ರಸ್ತೆ ಐತ್ರಿ, ಅಲ್ಲಿ ವಾಸ್ತವಿಕವಾಗಿ ರಸ್ತೆ ಇಲ್ಲ ಪರಿಸ್ಥಿತಿ ಆ ನಮೂನೆ ಆಗ್ಬಿಟ್ಟೈತ್ರಿ. ಅಲ್ಲಿ ಎಲ್ಲಾ ಆದೇಶಗಳು ಅದಾವ್ರಿ, ನುಸ್ತ ಕಾಗದದಾಗ ನೋಡಕ್ ಅಷ್ಟ ರೀ. ರಸ್ತೆ ಯಾಕೆ ಮಾಡಿಲ್ಲ ಅಂತ ಬೆಳಗಾವ್ CO ಸರ್ ಅವ್ರಿಗೆ ಕಡೆ ರೀ ಸುಮಾರು 4-5 ಸಲ ಹೋಗ್ಯವ್ರಿ ಮೇಡಮ್. ಅಲ್ಲಿ ಅವ್ರು ಹೋಗಿ ಇದ್ದದ ಪರಿಸ್ಥಿತಿ ಹೇಳವ್ರಿ ಅವ್ರಿಗೆ. ಬಟ್ ಯಾರು ಕೇರ್ ಮಾಡಲ್ಲ, ಯಾರು ಕೇರ್ ಮಾಡಂಗಿಲ್ಲ. ಅಲ್ಪ ನಾನು ಆದೇಶ ಮಾಡಿದ್ದೀನಿ, ಅವ್ರು ಮಾಡ್ತಾರು. ಇಷ್ಟ ಹೇಳೋದ್ರಿ. ನಾವು ಹೊಲ್ದಾಗಿನ ಕೆಲ್ಸ ಬಿಡೋದ್ರಿ, ಅಲ್ದಾಡೋದ್ರಿ. ಈ ಆಫೀಸ್ಗೆ ಹೋಗ್ರಿ, ಅವ್ರು ನಮ್ ಕೆಲ್ಸ ನಾವ್ ಮಾಡಿದೀವಪ್ಪ, ಅಲ್ಲಿ ಆಫೀಸಕ್ ಹೋಗ್ರಿ. ಈಗ ನಾವ್ ರೈತಾಪಿ ಜನ ರೀ ಮೇಡಮ್. ನಾವ್ ಹೊಲ್ದಾಗ ಮಾಡ್ಕೋತ್ಕೊಂಡೋದ್ರಿ, ಅವ್ ಬೆಳಿ ಬೆಳೆಸೋದ್ರಿ, ಈ ಕಡೆ ಸುತ್ತಾಕೋದ್ರಿ. ಅಲ್ಲಿ ಹುಡುಗರಿಗೆ ಸಾಲಿಗೆ ಹೋಗ್ಬೇಕಂದ್ರ ರೀ ಅಲ್ಲಿ ಸ್ವಲ್ಪ ನೋಡ್ಬೇಕ್ ನೀವು ಮೇಡಮ್ ಪರಿಸ್ಥಿತಿ. ಅಲ್ಲಿ ಹೋಗಾಕ ಅಲ್ಲಿ ಬಾವಿ ಅದೆಲ್ಲಾ ನೋಡ್ಬೇಕಂದ್ರ ಮುಳ್ಗಂಟೆ ಅದ್ ನೋಡ್ಬೇಕಂದ್ರ ಅಲ್ಲಿ ಏನ್ ಹೇಳಲಾರ್ಕ ಪರಿಸ್ಥಿತಿ ನಮ್ಮದ. ನಾವ್ ಇರೋದ ತೋಟಪಟ್ಟಿ ಒಳಗ್ರಿ. ಈಗ ಬಂದ ಬೆಳೆ ನಾವು ಸಾಗಾಣಿಕೆ ಮಾಡ್ಬೇಕಂದ್ರ ರೀ, ಸಾಗಾಟ ಮಾಡ್ಬೇಕಂದ್ರ ರೋಡ್ ಇಲ್ಲದಂಗ ಪರಿಸ್ಥಿತಿ ಆಗೈತ್ರಿ. ಈಗ ತೆರವು ಕಾರ್ಯ ಸಂಬಂಧ ಮಾನ್ಯ ಇವ್ರ 4-5 ವರ್ಷ ಗುದ್ದಾಡಿದ್ರಿ. 2022 ಒಮ್ಮೆ ತೆರವು ಆಗಿತ್ರಿ. ಬರೋದು ಹೋಗೋದು. ಈಗ ತೆರವು ಮಾಡ್ಯಾರ್ರಿ. ಮೊನ್ನೆ 31 ತಾರೀಕು ತೆರವು ಮಾಡ್ರಿ, ಆದ್ರೂ ಅರ್ಧನ ತೆರವು ಮಾಡ್ರಿ. ಮತ್ತ ಅದೇ ದಿವ್ಸ ಪಕ್ಕಾ ರಸ್ತಾ ನಿರ್ಮಾಣ ಮಾಡಿ ಕೊಡ್ತೇನಂತ ಲಿಖಿತ ಕೊಟ್ಟಿರ್ರಿ. ಆದ್ರೂ ಹೆಸರಿಗೆ ಬಂದ್ರಿ ನಾವ್ ಮಾಡ್ತೇವಪ್ಪ 2 ದಿವ್ಸನಲ್ಲಿ ಅಂದ್ರು ಮುಗಿದೋತ್ರಿ. ಆಮೇಲೆ ಮತ್ ನಾವ್ ತಿರ್ಗಾ 2 ದಿನ ಬಿಟ್ಟು ಮತ್ತ ಆಫೀಸಲ್ಲಿ ತಿರ್ಗಾಡಕತ್ತೀವ್ರಿ. ಆಗೈತಪ್ಪ ನಿಮ್ ಕೆಲ್ಸ ಆಗೈತಿ ಅಂತಾರ್ರಿ ಮೇಡಮ್. ನೋಡೋಣ ಸರ್, ನಾವು ಅಧಿಕಾರಿಗಳಿಗೆ ಕಾಲ್ ಮಾಡ್ತೀವಿ, ನೋಡೋಣ ಏನ್ ಹೇಳ್ತಾರೆ ಅಂತ. ಅವ್ರಿಗೂ ಕೂಡ ಆದಷ್ಟು ಬೇಗ ಸರಿ ಮಾಡಿ ಅಂತ ಹೇಳ್ತೀವಿ ರಾಜ್ ನ್ಯೂಸ್ ಕಡೆಯಿಂದ. ಥ್ಯಾಂಕ್ ಯು ಅಣ್ಣ ಸಾಹೇಬ್ ಅವರೇ, ರಾಜ್ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ. ಎಸ್ ನೋಡಿ, ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಅಂತ ಹೇಳಿ ತಮ್ಮ ಅಳಲನ್ನ ರಾಜ್ ನ್ಯೂಸ್ ಜೊತೆಗೆ ತೋಡ್ಕೋತಾ ಇದ್ದಾರೆ. ಅಣ್ಣ ಸಾಹೇಬ್ ಅವ್ರು ಹೇಳ್ತಾ ಇದ್ರು, ಮಳೆಗಾಲದಲ್ಲಿ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ ನೋಡಿ ಯಾವ ಥರ ಇದೆ ಪರಿಸ್ಥಿತಿ ಅಂತ ಹೇಳಿ. ನಿಜಕ್ಕೂ ಮಕ್ಕಳು, ಗರ್ಭಿಣಿಯರು, ನಾನು ಹೇಳ್ತಾ ಇದ್ದೆ ಸಾಕಷ್ಟು ಜನ ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತಂದರೆ ಹೇಗೆ ಸಾಧ್ಯ ಇಲ್ಲಲ್ಲ? ಎಲ್ಲಾದರೂ ಒಂದು ಗಾಡಿ ಸಿಕ್ಕಾಕೊಂಡ್ರೆ ತೆಗಿಯಕ್ಕೆ ಮೋಸ್ಟ್ಲಿ ಅರ್ಧ ಗಂಟೆ ಬೇಕು ಅನಿಸುತ್ತೆ. ಹಿಂಗಿದ್ದಾಗ ರಸ್ತೆ ಮಾಡಿ ಅಂದರೆ ಯಾಕೆ ಆಗಲ್ಲ? ಯಾರ್ದಾದ್ರೂ ಮನೆಯಿಂದ ದುಡ್ಡು ತಂದು ಹಾಕ್ತಾರೆ ಅಧಿಕಾರಿಗಳು?
ಅವ್ರ ಜಮೀನ್ ಮಾರಿ ಅದರಿಂದ ದುಡ್ಡು ತಂದು ರಸ್ತೆ ಮಾಡಕ್ಕೆ ಏನಾದ್ರೂ ಹಾಕ್ತಾರಾ? ಇಲ್ಲ. ಸರ್ಕಾರನೇ ಎಲ್ಲ ಕೊಡುತ್ತೆ. ಆದ್ರೂ ಯಾಕಾಗಲ್ಲ? ಹೋಗ್ಲಿ, ಹಣನೇ ಬಿಡುಗಡೆ ಆಗ್ಲಿಲ್ವ ಇಷ್ಟು ವರ್ಷ ಆದ್ರೂ? ಇದೇನು ಇವತ್ತು ನೆನ್ನೆದಲ್ಲ, ಇದು ದಶಕಗಳಿಂದ ಹಿಂಗೆ ಇದೆ ಅನ್ನೋ ತರ ಇದೆ ಇದು. ನಾವ್ ಯಾವ ಕಾಲದಲ್ಲಿ ಇದೀವಿ ಅನ್ನೋದೇ ಒಂದ್ಸಲ ಡೌಟ್ ಆಗತ್ತೆ. ಕಡಪುರ ಗ್ರಾಮದಿಂದ ಬರೀ ಇಂಥದ್ದೇ ರಸ್ತೆ ಅಂತ ಹೇಳಿ PDO ಮಹಾದೇವ್ ಭಾಕ್ರೆ, ಕಾರ್ಯನಿರ್ವಹಣಾ ಅಧಿಕಾರಿ SS ಕಾದ್ರೋಳಿ ಇವರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಇವಾಗ ಕೇಳಲಿಕ್ಕೆ ನಾವು ಕೂಡ ಅಧಿಕಾರಿಗಳಿಗೆ ಕಾಲ್ ಮಾಡ್ತಾ ಇದೀವಿ. ಭಾಕ್ರೆ ಆಗಿರ್ಲಿ, ಕಾದ್ರೋಳಿ ಆಗಿರ್ಲಿ, ಇವ್ರು ಯಾರು ನಮ್ಮ ಕರೆಯನ್ನ ಸ್ವೀಕಾರ ಮಾಡ್ತಾ ಇಲ್ಲ. ನಾವು ಕೂಡ ನಿರಂತರ ಪ್ರಯತ್ನ ಮಾಡ್ತಾ ಇದೀವಿ ಅವ್ರನ್ನ ಸಂಪರ್ಕ ಮಾಡಬೇಕು, ಏನ್ ಸಮಸ್ಯೆ ಅನ್ನೋದನ್ನ ಕೇಳೋಣ ಅಂತ. ಬಟ್ ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಕಾರ್ಯನಿರ್ವಹಣಾ ಅಧಿಕಾರಿ SS ಕಾದ್ರೋಳಿ. ಬಟ್ ಆದಷ್ಟು ಬೇಗ ಕಾಮಗಾರಿ ಆಗಬೇಕು. ಅಲ್ಲಿರೋ ಜನರಿಗೆ ಸರಿಯಾದ ಒಂದು ರಸ್ತೆ ವ್ಯವಸ್ಥೆ ಆಗಬೇಕು. ತುಂಬಾ ವಯಸ್ಸಾದವರೆಲ್ಲ ಇರ್ತಾರೆ ಹಳ್ಳಿಗಳಲ್ಲಿ, ಏನೆಲ್ಲ ಯಂಗ್ಸ್ಟರ್ಸೇ ಇರ್ತಾರ ಓಡಾಡ್ಕೊಂಡಿರೋದಕ್ಕೆ. ಚಿಕ್ಕ ಚಿಕ್ಕ ಮಕ್ಕಳು ಹೋಗ್ತಾರೆ, ಅಂಗನವಾಡಿಗಳಿಗೆ ಹೋಗ್ತಾರೆ, ಸ್ಕೂಲ್ಗಳಿಗೆ ಹೋಗ್ತಾರೆ. ಏನ್ ಮಾಡ್ಬೇಕು ಅವರೆಲ್ಲ? ಅದೇನೋ ಹೇಳ್ತಾರಲ್ಲ, ಬೆಕ್ಕಿಗೆ ಆಟ ಇಲ್ಲಿಗೆ ಸಂಕಟ ಅನ್ನೋ ತರ ನಿಮ್ದು ಆಟ ಅವ್ರಿಗೆ ಪ್ರಾಣ ಸಂಕಟ. ಯಾವಾಗ ತೆರವು ಕಾರ್ಯ ಮಾಡ್ತೀರಾ? ಈ ರಸ್ತೆನ ಯಾವಾಗ ಸರಿ ಮಾಡ್ತೀರಾ? ಯಾರೇ ಹೋಗ್ಲಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೋಗ್ಲಿ, ಯಾರೇ ಹೋಗಿ ಕೇಳಿ ನಿರ್ಲಕ್ಷ್ಯ. ಅವ್ರಿಗೇನೆ ಒಂದು ಬಿಡಿಗಾಸಿನ ಮರ್ಯಾದೆ ಸಿಕ್ಕಿಲ್ಲ ಅಂದ್ರೆ, ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ, ಜನಸಾಮಾನ್ಯರಿಗೆ ಏನ್ ಮಾಡ್ತೀರಾ ನೀವು? ನೋಡಿ, ನಾವು ಕಾಲ್ ಮಾಡಿದ್ರು ರಿಸೀವ್ ಮಾಡಲ್ಲ ಕಾದ್ರೋಳಿ ಅವರು. ಅಷ್ಟೆಲ್ಲ ಬ್ಯುಸಿ ಆಗಿದ್ದಾರೆ ಅವರು. ಆನ್ಸರ್ ಮಾಡ್ಬೇಕಲ್ಲ. ನಾವು ಕೇಳ್ತಾ ಇರೋದು ನಮಗೋಸ್ಕರ ಅಲ್ಲ, ರಾಜ್ ನ್ಯೂಸಿಗೆ ರಸ್ತೆ ಮಾಡ್ಕೊಡಿ ಅಂತಲ್ಲ ಕೇಳ್ತಾ ಇರೋದು. ನಾವು ಕೇಳ್ತಾ ಇರೋದು ಅಲ್ಲಿನ ಜನಗಳಿಗೆ ಅಭಿವೃದ್ಧಿ ಮಾಡ್ಕೊಡಿ. SS ಕಾದ್ರೋಳಿ ಅವರು, ಅವ್ರಿಗೂ ಸಂಪರ್ಕಕ್ಕೆ ಸಿಗ್ತಿಲ್ಲ. ಅವ್ರು ಏನ್ ಹೇಳಿದ್ರು ಡೋಂಟ್ ಕೇರ್ ಅಂತಿದ್ದಾರೆ. ಇಲ್ಲಿ ನಾವು ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ಹೇಳ್ಬೇಕಲ್ಲ ಏನ್ ಪರಿಸ್ಥಿತಿ ಏನು ಅಂತ. ಬೆಳಗಾವಿ ಜಿಲ್ಲಾಧಿಕಾರಿಗಳು, ಚಿಕ್ಕೋಡಿ ದಂಡಾಧಿಕಾರಿಗಳ ನೇತೃತ್ವದಲ್ಲಿ 2 ಬಾರಿ ಈ ರಸ್ತೆ ತೆರವುಗೊಳಿಸಿದ್ರು. ಆದ್ರೂ ಕೂಡ ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರು ರಸ್ತೆ ಮೇಲೆ ಉಳುಮೆ ಮಾಡ್ತಾ ಇದ್ದಾರೆ. ದಂಡಾಧಿಕಾರಿ ಕುಲಕರ್ಣಿ ಫೋನ್ ಸಿಕ್ಕರು ಮಾತಾಡಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು. ಚಿಕ್ಕೋಡಿ ತಾಲೂಕಿನ ದಂಡಾಧಿಕಾರಿ ಕುಲಕರ್ಣಿ. ಇನ್ನ ಕುಲಕರ್ಣಿ ಅವರು, ಇವರು ಚಿಕ್ಕೋಡಿ ತಾಲೂಕ್ ಪಂಚಾಯತಿಯ ದಂಡಾಧಿಕಾರಿಗಳು. ಕುಲಕರ್ಣಿ ಅವ್ರಿಗೆ ನಾವೇ ಕಾಲ್ ಮಾಡಿದ್ರು. ಹಿಂಗೆ ರಾಜ್ ನ್ಯೂಸ್ ಇಂದ ನಾವು ಕಾಲ್ ಮಾಡ್ತಾ ಇದೀವಿ ಈ ವಿಚಾರ ಅಂತ ಹೇಳಿದಾಗ, ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ, ನಾನು ಅದಕ್ಕೆ ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ.